ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ನಾನು ಜಾನು. ವೆಲ್ಕಮ್ ಟು ಜಾನು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇವತ್ತು ಸಂಡೇ ಒಂದು ಫಂಕ್ಷನ್ ಇದೆ, ಹೋಗ್ತಾ ಇದ್ದೀವಿ. ಬೀಗ್ರೂಟ ಮೊನ್ನೆ 4th ಒಂದು ಮದುವೆ ಆಯಿತು. ರಿಲೇಟಿವ್ಸ್ ಎಲ್ಲ ಪರಿಚಯ ಇದ್ದವರು, ನಮಗೆ ಪರಿಚಯ ಇರೋವಂಥವ್ರು. ಅವ್ರದ್ದು ಎಲ್ಲ ಅಂಕ ಇಲ್ಲಿ ರಾಜನಕುಂಟೆ ರೆಸಾರ್ಟಲ್ಲಿ ಬೀಗ್ರೂಟ ಇಟ್ಕೊಂಡಿದ್ದಾರೆ. ಮದುವೆಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಹೋಗಿ ಬರೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಈಗ ಟಿಫನ್ ಏನೂ ಇಲ್ಲ, ಅಲ್ಲಿ ನಾನ್ ವೆಜ್ ಅಲ್ವಾ, ಫುಲ್ ನಾನ್ ವೆಜ್ ಇವತ್ತು. ಟಿಫನ್ ಮಾಡಿದ್ರೆ ಮತ್ತೆ ಅಲ್ಲಿ ಊಟ ಮಾಡೋದಕ್ಕಾಗಲ್ಲ ಅಂತ ಟಿಫನ್ ಏನೂ ಮಾಡಿಲ್ಲ. ಕಾಫಿ ಆಯಿತು. ಮತ್ತು ರಾತ್ರಿ ಟಿಫನ್ ಬೇಕಿದ್ದರೆ ಇದೆ, ಅನ್ನ ಸಾಂಬಾರಿದೆ, ರಾತ್ರಿ ಸ್ವಲ್ಪ ಬಿಸಿ ಮಾಡಿಕೊಂಡು ಬೇಕನ್ಸಿದ್ರೆ ತಿನ್ಬೋದು. ನಾನು ಏನು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು 12 ಗಂಟೆ ಅಷ್ಟರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಮತ್ತು ನಮ್ಮ ಸಂಬಂಧಿಕರು ಇನ್ನೊಬ್ಬರು ಬರ್ತಾರೆ. ಅಲ್ಲಿ ನಮ್ಮ ಅಕ್ಕ ಭಾವ ಆಗಬೇಕು, ಅವರು ನಾವು ಎಲ್ಲ ಹೋಗ್ತಾ ಇದ್ದೀವಿ. ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ನೋಡಿ, ನಾನು ಈ ಸ್ಯಾರಿ ಹಾಕ್ಕೊಳ್ಳೋಣ ಅಂತ, ಪಿಂಕ್ ಕಲರ್ ಈ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದೊಂದು ಫ್ಯಾನ್ಸಿ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅವರೆಲ್ಲ ಗ್ರ್ಯಾಂಡಾಗಿ ರೆಡಿ ಆಗಿರ್ತಾರಲ್ವ, ಆಮೇಲೆ ಬೇಡ ಅಂತ ಈ ಸ್ಯಾರಿ ಹಾಕ್ಕೊತಾ ಇದ್ದೀನಿ. ಪಿಂಕ್ ಕಲರ್ ಸ್ಯಾರಿ ಇದು ಹಾಕ್ಕೊಂಡು ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಇನ್ನು ಜುವೆಲ್ಸ್ ಏನು ಹಾಕ್ಕೊಳ್ಳೋದು ಅಂತ ಇನ್ನೂ ಐಡಿಯಾ ಇಲ್ಲ, ನೋಡಬೇಕು ಏನು ಹಾಕ್ಕೊಂಡು ಹೋಗೋದು ಅಂತ. ಫ್ರೆಂಡ್ಸ್ ರೆಡಿ ಎಲ್ಲ ಆಯಿತು. ನಾನು ಲಾಸ್ಟ್ ಫಂಕ್ಷನ್ಗೆ ಹಾಕ್ಕೊಂಡಿದ್ದೆ ಅಲ್ವಾ ಸರ, ಅದನ್ನೇ ಹಾಕ್ಕೊಂಡೆ. ಮತ್ತು ಇಯರಿಂಗ್ಸ್ ಮಾತ್ರ ಚೇಂಜ್ ಮಾಡಿಕೊಂಡೆ. ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ಉಮಕ್ ಅವ್ರ ಮಗಳ ಮನೆ ಹತ್ರ ಹೋಗಿ ಅವ್ರ ಮೊಮ್ಮಗಳನ್ನ ಕರ್ಕೊಂಡು ಹೋಗೋದು. ಫ್ರೆಂಡ್ಸ್ ಮನೆ ಅಂತೂ ಆಸಮಾಗಿದೆ, ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ರಿಲೇಟಿವ್ಸಲ್ಲಿ ಯಾರೂ ಕಟ್ಟಿಲ್ಲ, ಅಷ್ಟು ಚೆನ್ನಾಗಿ ಮನೆ ಕಟ್ಟಿಸಿದ್ದಾರೆ. ಲಾಸ್ಟ್ ಇಯರ್ ಅಕ್ಷಯ ತೃತೀಯ ದಿನ ಗೃಹ ಪ್ರವೇಶ ಆಗಿದ್ದು, ಅಷ್ಟು ದುಡ್ಡಾಗೂ ಕೂಡ ಇದೆ. ಎಷ್ಟು 10 ಕೋಟಿ ಮನೆ ಆಗಿದೆ ಅಂತ ಏನೋ ಹೇಳ್ತಿದ್ರು. ಇದು ಹೊರಗಡೆ ಮನೆಯಿಂದ ಆಚೆ, ಇದು ನಮ್ಮ ಕಾರ್ ಅಲ್ಲಿ ಪಾರ್ಕ್ ಮಾಡಿತ್ತು. ಬರುವಾಗ ಅದನ್ನು ಸ್ವಲ್ಪ ವಿಡಿಯೋ ಮಾಡಿದೆ. ಬಂದು ನೋಡಿ, ರೆಸಾರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಹೋಗಿ ಅವರು ಕಪಲ್ಸ್ಗೆಲ್ಲ ವಿಶ್ ಮಾಡಿ ಎಲ್ಲನೂ ಮಾತಾಡಿಸ್ಕೊಂಡು ಫ್ರೆಂಡ್ಸ್ ಊಟಕ್ಕೆ ಬಂದ್ವಿ. ತುಂಬ ಜಾಸ್ತಿ ಇವತ್ತೇನು ಮಾತಾಡ್ಸೋಕ್ಕೆ ಹೋಗಲಿಲ್ಲ. ನಾವು ಹೋಗೋದಕ್ಕೆ ಸ್ವಲ್ಪ ಕಡಿಮೆ ಜನ ಅಂತಲೇ ಹೇಳ್ಬೋದು. ಅಲ್ಲಿಗೂ ನೋಡಿ ಇಷ್ಟಿದ್ದಾರೆ, ಕಡಿಮೆ ಅಂತಲ್ಲ. ನಾವು ಬರಬೇಕಾದ್ರೆ ಫುಲ್ಲು ರಶ್ ಆಗಿತ್ತು. ನಾವು ಸ್ವಲ್ಪ ಬೇಗನೆ ಹೋದ್ವಿ ಅಂತಲೇ ಹೇಳ್ಬೋದು. ನಮಗೆ ತುಂಬಾ ಹತ್ರ ಇತ್ತು, ಅದಕ್ಕೋಸ್ಕರ ನಾವು ಬೇಗ ಹೋದ್ವಿ. ಫ್ರೆಂಡ್ಸ್ ಊಟನೂ ಅಷ್ಟೇ ಸೂಪರಾಗಿತ್ತು, ಎಲ್ಲ ಟೇಸ್ಟಿಯಾಗೂ ಇತ್ತು, ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಹಾಗೆ ತುಂಬ ವೆರೈಟೀಸು ಇತ್ತು. ನಮಗಂತೂ ಇಷ್ಟೆಲ್ಲ ತಿನ್ನೋದಕ್ಕೆ ಆಗಲ್ಲ, ಸ್ವಲ್ಪ ಟೇಸ್ಟ್ ಮಾಡ್ಬೋದೇನೋ ಅಷ್ಟೇ. ಅದು ಬಡಿಸಿದ್ದೆಲ್ಲ ತಿನ್ನೋದಕ್ಕೆ ಆಗಲ್ಲ, ಸುಮ್ಮನೆ ಟೇಸ್ಟ್ ಮಾಡೋದಕ್ಕೋಸ್ಕರ ಹಾಕ್ಸ್ಕೊಂಡು ನಾನಂತೂ ಬೇಕು ಅಂತ ಯಾವ್ದು ತಿಂತೀನೋ ಅದನ್ನು ಮಾತ್ರ ಹಾಕ್ಸ್ಕೊಳ್ತೀನಿ, ಎಲ್ಲದನ್ನು ಹಾಕ್ಸ್ಕೊಂಡ್ಬಿಡಲ್ಲ. ವೇಸ್ಟ್ ಮಾಡೋದಕ್ಕೂ ನನಗಿಷ್ಟ ಆಗಲ್ಲ. ಮಟನ್ ಸಾಂಬಾರು ಮತ್ತು ಬೋಟಿ ಫ್ರೈ ಇತ್ತು, ಫಿಶ್ ಇತ್ತು, ಮಲ್ಲಿಗೆ ಇಡ್ಲಿ ಇತ್ತು, ಬಿರಿಯಾನಿ ಇತ್ತು, ಕಬಾಬ್ ಇತ್ತು, ಮತ್ತು ವೆಲ್ಕಮ್ ಡ್ರಿಂಕ್ ಜೊತೆ ಏನೋ ಕಬಾಬ್ ಟೈಪ್ ಲಾಲಿಪಾಪ್ ಟೈಪ್ ಏನೋ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. ನಾನು ಅಲ್ಲಿಂದ ಎಲ್ಲ ವಿಡಿಯೋ ಮಾಡಲಿಲ್ಲ. ಚಿಕನ್ ಫ್ರೈ, ಚಿಕನ್ ಕಬಾಬ್ ಮತ್ತು ಸ್ವೀಟು, ರಸಮ್, ಸೂಪು ಎಲ್ಲ ಇತ್ತು. ಐಸ್ ಕ್ರೀಮ್, ಬೀಡ, ಆಲ್ಮೋಸ್ಟ್ ಎಲ್ಲ ಇತ್ತು. ಫ್ರೆಂಡ್ಸ್ ಎಲ್ಲ ಆ ಥರ ತಿನ್ನೋಕ್ಕಾಗಲ್ವಲ್ಲ, ನೋಡಿ ಇಷ್ಟೊಂದು ವೆರೈಟೀಸ್ ಎಲ್ಲ ಇತ್ತು. ಮುದ್ದೆ ಎಲ್ಲ ಇತ್ತು. ಮತ್ತು ಆಮ್ಲೆಟ್ಗೆ ಸೊಪ್ಪು ಮಿಕ್ಸ್ ಮಾಡಿ ಹಾಕಿದ್ರು. ನನಗೆ ಅದೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಊಟ ಮಾಡಿಕೊಂಡು ಬಂದು ಇನ್ನೊಂದು ನೋಡಿ, ಇವರು ಪಿಂಕ್ ಕಲರ್ ಡ್ರೆಸ್ಸು, ಅದು ಹುಡುಗ ಅವರು ಅತ್ತಿಗೆ, ನಮ್ಮ ಕಡೆ ಹುಡುಗ. ಊಟ ಮಾಡ್ಕೊಂಡು ಬಂದು ಮತ್ತೊಂದು ಸರಿ ಎಲ್ಲರಿಗೂ ಬಾಯಿ ಅಂದರೆ ಗೊತ್ತಿರೋರಿಗೆಲ್ಲ ಬಾಯಿ ಹೇಳಿ ಮತ್ತು ನಾವು ಮನೆಗೆ ರಿಟರ್ನ್ ಆದ್ವಿ. ನಡಿ, ಇನ್ನೂ ಒಂದು 10 ನಿಮಿಷ ಇರ್ಬೋದಾಗಿತ್ತು. ಯಾಕೆ ಅವರೆಲ್ಲ ಮಾತಾಡ್ತಾರೆ. ಮತ್ತೆ ನಮ್ಮನೆ ಹಿತೈಷಿನ ಅವ್ರ ಮನೆಗೆ ಬಿಟ್ಟು ನಾವು ನಮ್ಮೂರಿಗೆ ಬಂದ್ವಿ. ನಮ್ಮೂರ ಗೇಟಲ್ಲಿ ಕಬ್ಬಿನ ಹಾಲು ಅಂಗಡಿ ಇದೆ. ಈ ಅಮ್ಮಂಗೆ ಇವರು ಉಮಾಕ್ ಅವರ ಯಜಮಾನರು 20,000 ಕೊಟ್ಟಿದ್ರಂತೆ ಫ್ರೆಂಡ್ಸ್. ಅವರು ದುಡ್ಡು ಕೊಟ್ಟಿಲ್ವಂತೆ, ಇನ್ನೂ ಸ್ವಲ್ಪ ಕೊಡಬೇಕಂತೆ. ಅದಕ್ಕೆ ಸುಮ್ಮನೆ ತಮಾಷೆ ಮಾಡ್ತಿದ್ರು. ಯಾರು ಬರ್ತಾರೋ ಅವ್ರಿಗೆಲ್ಲ ಕರ್ಕೊಂಬಂದು ಇರೋವರೆಗೂ ಕಬ್ಬಿನಲ್ಲಿ ಇಲ್ಲಿ ಕೊಡಿಸ್ತಾ ಇರ್ತೀನಿ ಅಂತ ಸುಮ್ಮನೆ ಜೋಕ್ ಮಾಡ್ತಿದ್ರು.
ನೆನ್ನೆಲ್ಲ ಮನೆ ಕರ್ಕೊಂಡೋಗಿ ಅವ್ರಿಗೆಲ್ಲ ಒಂದಷ್ಟು ಕೊಡಿಸು. ಫ್ರೆಂಡ್ಸ್ ಕೇಳಿಸ್ತಲ್ವ ಇನ್ನೊಂದು 1000 ಬ್ಯಾಲೆನ್ಸ್ ಇದೆಯಂತೆ, ಅದಕ್ಕೆ ಬಂದವ್ರನ್ನೆಲ್ಲ ಕರ್ಕೊಂಡೋಗಿ ಕಬ್ಬಿನ ಹಾಲು ಕೊಡಿಸ್ತಾರಂತೆ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಫ್ರೆಂಡ್ಸ್ ರೆಸ್ಟ್ ಮಾಡಿ ಮತ್ತು ನೈಟ್ ಊಟಕ್ಕೆ ಬೆಳಗ್ಗೆನೇ ಚಿಕನ್ ತೊಗೊಂಬಂದಿದ್ದು ಮಾಡಿರಲಿಲ್ಲ ನಾನು, ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋಗಿದ್ದೆ. ರಾತ್ರಿ ಬಂದು ಸ್ವಲ್ಪ ಫ್ರೈ ಮಾಡಿದೆ. ಸೊಪ್ಪು ಬೇಳೆ ಇದೆಲ್ಲ ಬಸ್ಸಾರು ಮಾಡಿದ್ದೆ, ಅದು ಸ್ವಲ್ಪ ಸಾಂಬಾರಿತ್ತು, ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಅಂತ ಫ್ರೈ ಮಾಡಿದೆ. ಅರ್ಧ kg ಹಾಕಿ ಚಿಕನ್ ಹಾಕಿ ಫ್ರೈ ಮಾಡಿದೆ. ಜಾಸ್ತಿ ತೊಗೊಂಬಂದುಬಿಟ್ಟಿದ್ರು, ಬೆಳಗ್ಗೆ ನಾವು ಹೋಗೋಷ್ಟರಲ್ಲೇ ತಂದುಬಿಟ್ಟಿದ್ರು. ನಾನು ಬೆಳಗ್ಗೆ ಮಾಡಿಲ್ಲ, ಹಾಗೆ ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದೆ. ಹೋಗೋದು ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ತೊಗೊಂಬಂದಿದ್ರು. ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನಾನು ಹೇಗೆ ಮಾಡ್ತೀನಿ ಅಂದರೆ ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ಪಾತ್ರೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣ್ಸಿನ್ಕಾಯಿ ಒಂದು 5-6, ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಚಿಲ್ಲಿ ಪೌಡರ್ ಏನೂ ಹಾಕ್ತಾಯಿಲ್ಲ, ಹಸಿಮೆಣ್ಸಿನ್ಕಾಯಿ ಮಾತ್ರನೇ ಹಾಕ್ತಾಯಿರೋದು. ಸಾಕು, ಖಾರ ನಾವು ಮೀಡಿಯಮಾಗಿ ತಿಂತೀವಿ, ತುಂಬ ಹೆವಿ ಖಾರ ತಿನ್ನಲ್ಲ, ಅದಕ್ಕೆ ಸಾಕು. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ತೀವಲ್ವ, ಅದರಲ್ಲಿ ಸ್ವಲ್ಪ ಖಾರ ಇರುತ್ತೆ, ಹಾಗಾಗಿ ಸಾಕಾಗುತ್ತೆ. ನೋಡಿ, ಈರುಳ್ಳಿ ಇದೆಲ್ಲ ಫ್ರೈ ಆಗಾದಮೇಲೆ ಕರಿಬೇವು ಸ್ವಲ್ಪ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಾದಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಣ್ಣ ಒಂದು ಟೊಮೆಟೊ, ಒಂದು ಮೀಡಿಯಮ್ ಸೈಜ್ ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲ ಫ್ರೈ ಆಗಾದಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಇದೆಲ್ಲ ಫ್ರೈ ಆಗಬೇಕು. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, ಅದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲೆಲ್ಲ ಫ್ರೈ ಮಾಡಿಕೊಂಡು 1 ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ತೀನಿ. ಸಾಕಾಗುತ್ತೆ, 1 ಸ್ಪೂನ್ ಧನಿಯಾ ಪೌಡರ್ ಸಾಕಾಗುತ್ತೆ. ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ತೀನಿ, ಹಂಗೆ ಒಂದು ಸ್ವಲ್ಪ ಇದು ಚಿಕನ್ ಮಸಾಲ ಪೌಡರನ್ನು ಹಾಕ್ತೀನಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಾದಮೇಲೆ ಚಿಕನ್ ಹಾಕ್ಬಿಟ್ಟು ಚಿಕನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಫ್ರೆಂಡ್ಸ್, ತುಂಬಾ ಸಿಂಪಲಾಗಿ ಮಾಡೋದು ಚಿಕನ್ ಫ್ರೈ, ತಿನ್ನೋದಕ್ಕೆ ತುಂಬಾ ಟೇಸ್ಟಾಗಿರುತ್ತೆ. ಹಾಗೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಮಾಡ್ಕೊಬೋದು. ಅಂದರೆ ಅನ್ನ ಸಾಂಬಾರು, ಅನ್ನ ರಸಮ್, ಮುದ್ದೆ ಜೊತೆ ಮುದ್ದೆ ಚಟ್ನಿ, ಮುದ್ದೆ ಗೊಜ್ಜು ಈ ಥರ ಎಲ್ಲ ಮಾಡಿದಾಗ ಸೈಡ್ ಡಿಶಾಗಿ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಚಿಕನಲ್ಲಿ ಆದಷ್ಟು ನೀರೆಲ್ಲ ತೆಗೆದುಬಿಡಬೇಕು. ನೀರು ಸ್ವಲ್ಪನೂ ಇಲ್ಲದೆ ಇರೋ ಥರ ನೀರು ತೆಗೆದ್ರೆ ಎಣ್ಣೆಯಲ್ಲಿ ತುಂಬ ಬೇಗ ಬೇಯುತ್ತೆ. ನೀರಿದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಒಂದು ಸ್ವಲ್ಪನೂ ನೀರಿಲ್ಲದೆ ಎಲ್ಲ ಅದನ್ನು ತೆಗೆದುಬಿಟ್ಟಿದ್ದೀನಿ. ಈಗ ಇದನ್ನು ಚಿಕನ್ನ ಸ್ವಲ್ಪ ಈ ಥರ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಿ ಪ್ಲೇಟ್ ಇಟ್ಟು ಒಂದು 2 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ, ಎಣ್ಣೆಯಲ್ಲೇ ಬೇಯೋದಕ್ಕೆ ಬಿಡ್ತೀನಿ. ಆಗ ಅದು ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬೇಯಿಸೋದಕ್ಕೆ ಬಿಡ್ತೀನಿ. ಈ ಥರ ಎಣ್ಣೆಯಲ್ಲಿ ಒಂದು 2 ನಿಮಿಷ ಬೇಯಿಸೋದಕ್ಕೆ ಬಿಟ್ಟು ಆಮೇಲೆ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ತುಂಬ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಚಿಕನ್ ಫ್ರೈ. ಇದರಲ್ಲೂ ಬೇಗನೆ ಬೆಂದ್ಬಿಡುತ್ತೆ ಚಿಕನ್ನು. ನೋಡಿ, ಎಣ್ಣೆಯಲ್ಲಿ ಫ್ರೈ 2 ನಿಮಿಷ ಮಾಡಿದ್ದೀನಿ, ಈಗ ತೆಗಿತಾ ಇದ್ದೀನಿ. ನೋಡಿ ಯಾವ ಥರ ಎಣ್ಣೆ ಎಲ್ಲ ಯಾವ ಥರ ಬಿಟ್ಕೊಂಡಿದೆ ಅಂತ. ಈ ಥರ ಬಿಟ್ಕೊಬೇಕು, ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು, ಆವಾಗಲೇ ಇದು ಚೆನ್ನಾಗಿ ಒಂಥರ ಟೇಸ್ಟ್ ಚೆನ್ನಾಗಿರೋದು ಅಂತ ಹೇಳ್ಬೋದು. ಈಗ ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿದ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ಫ್ರೆಂಡ್ಸ್, ನೋಡಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಈ ಥರ ಯಾರಾದರೂ ಬೇಕಿದ್ದರೆ ಮಾಡ್ಕೊಬೋದು. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಗ್ರೇವಿ ಆಗಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕಿ, ಅಂದರೆ ಬೇಯುವಾಗಲೇ ಇನ್ನು ಸ್ವಲ್ಪ ನೀರು ಹಾಕಿ, ನೀರು ಇರುವಾಗಲೇ ಸ್ಟವ್ ಆಫ್ ಮಾಡಿದ್ರೆ ಸ್ವಲ್ಪ ಗ್ರೇವಿ ಥರ ಆಗುತ್ತೆ. ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದೆ. ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಫ್ರೆಂಡ್ಸ್, ಹೇಗಿತ್ತು ನಾನು ಮಾಡಿದ್ದ ಚಿಕನ್ ಫ್ರೈ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ಯಾರೋ ನಿಮ್ಮವರೇ, ನಿಮ್ಮ ಅಕ್ಕನೋ ತಂಗಿನೋ ಅಂತ ಅಂದ್ಕೊಂಡು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.